ಸತ್ಸಂಗಕ್ಕೆ ಬರ್ತಾ ಇಲ್ಲ, ಭಜನೆ ಇಲ್ಲ. ಯಾರೋ ಹೇಳ್ತಿದ್ರು, ತಾಳ ತಂಬೂರಿ ಹಿಡ್ಕೊಂಡು ಸಂಜೆ ಹೊತ್ತು ಭಜನೆ ಮಾಡ್ತಿದ್ರು ಮುಂಚೆ, ಬೇತಾಳ ಬಂದ ಮೇಲೆ ಎಲ್ಲ ಹೊರಟು ಹೋಗಿದೆ ಅಂತ. ಈಗ ಬೇತಾಳ ಮನೆ ಇಲ್ಲ, ಒಬ್ಬೊಬ್ಬರು ಕೈಯಲ್ಲಿ ಬೇತಾಳ. ಇಂಥ ಕಾಲದಲ್ಲಿ ಸೈಕ್ಯಾಟ್ರಿಸ್ಟ್ಗಳು ಪ್ರವೇಶ ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ. ಹಿಂದೆ ಆ ಸಮಸ್ಯೆ ಇರಲಿಲ್ಲ. ಭಾಗವತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸತ್ಸಂಗಗಳು, ಉಪನ್ಯಾಸಗಳು, ಅನುಷ್ಠಾನಗಳು, ವ್ರತಗಳು ನಿರಂತರವಾಗಿ ಭರತಖಂಡದಲ್ಲಿ, ಆರ್ಯಾವರ್ತ ಅಂತ ಹೇಳುವಂತಹ ಈ ಭರತಖಂಡದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆದರೆ ಇವತ್ತಿಗೂ ಅದರ ಒಂದು ವೈಬ್ರೇಷನ್ ಅಂತ, ತರಂಗ ಅಂತ ಏನು ಹೇಳ್ತೇವೋ ಅದು ಇದೆ. ಪೂರ್ತಿ ನಷ್ಟ ಆಗಲಿಲ್ಲ, ಅಲ್ಲಲ್ಲಿ ನಡೀತಾ ಇದೆ. ಇವತ್ತು ಬಹಳ ವಿಶೇಷವಾದ ದಿನ. ಒಂದು ಅಗಡಿಯ ಆನಂದವನದ ಶ್ರೀ ನಾರಾಯಣ ಭಗವಾನರ, ಅರ್ಥಾತ್ ನಮ್ಮ ಗುರುಮಾತೆ ಗೌರಿಯಮ್ಮನವರ ಗುರುಗಳ ಆರಾಧನೆಯ ದಿನ. ಯತಿಗಳ ಆರಾಧನೆ ಅಂತ ಹೇಳಿದರೆ ಅದು ಭಗವಂತನ ಪೂಜೆ. ಯತಿಗಳ ಆರಾಧನೆ ಎನ್ನುವಂಥದ್ದು ಶ್ರಾದ್ದ ಮಾಡಿದ ಹಾಗೆ ಅಲ್ಲ ಅಂತ. ಶ್ರಾದ್ದಾದಿ ಕರ್ಮಗಳು ಏನು ಅಂದರೆ, ಆ ವ್ಯಕ್ತಿ ಇನ್ನೂ ಜೀವರೂಪದಲ್ಲಿ ಇರ್ತಾನೆ, ಮನುಷ್ಯನಾಗಿಯೋ ದೇವನಾಗಿಯೋ ಯಾವುದೋ ಒಂದು ರೂಪದಲ್ಲಿ ಇದ್ದಾಗ ಆ ಜೀವಕ್ಕೆ ಪುಷ್ಟಿ ಕೊಡುವುದಕ್ಕೋಸ್ಕರವಾಗಿ ಮಾಡತಕ್ಕಂಥ ತರ್ಪಣ, ಹವನ ಮುಂತಾದ ಕ್ರಿಯೆಗಳನ್ನು ಶ್ರಾದ್ದ ಕರ್ಮಗಳು ಅಂತ ಹೇಳ್ತಾರಲ್ಲ. ಅದರಿಂದ ಆ ಜೀವಕ್ಕೆ ಪುಷ್ಟಿ ಆಗ್ತದೆ, ಸರಿ, ಅದೊಂದು ರೀತಿಯ ಪ್ರಕ್ರಿಯೆ ಬೇರೆ. ಆದರೆ ಗುರುಗಳ ಆರಾಧನೆ ಅಂತ ಹೇಳಿದಾಗ ಅದು ಸಾಕ್ಷಾತ್ ಭಗವಂತನ ಪೂಜೆ ಅಷ್ಟೇ. ಜೀವನ್ಮುಕ್ತ ಸಂತರು ಶರೀರದ ಒಳಗಡೆಗೆ ಇರುವುದಿಲ್ಲ, ಸಾಯುವಾಗ ಈ ಶರೀರವನ್ನು ಯಾವತ್ತೂ ಬಿಟ್ಟಿರ್ತಾರೆ. ಬದುಕಿದ್ದಾಗಲೇ ಶರೀರ ಭಾವನೆಯನ್ನು ಬಿಟ್ಟು ಮೇಲಕ್ಕೆ ಎದ್ದಿರ್ತಾರೆ. ಅಂಥವರಿಗೆ ಸಾವು ಅನ್ನೋದು ಒಂದು ನೆಪ ಅಷ್ಟೇ. ಹಾವು ಪೊರೆಯನ್ನು ಬಿಟ್ಟ ಹಾಗೆ ಅಂತ ಉಪನಿಷತ್ತು ಹೇಳುತ್ತೆ. ಹಾವು ಪೊರೆಯನ್ನು ಬಿಟ್ಟ ಹಾಗೆ ಒಬ್ಬ ಜೀವನ್ಮುಕ್ತ ಸಂತನ ಬದುಕಿರುವಾಗಲೇ ಶರೀರದ ಅಭಿಮಾನವನ್ನು ಬಿಟ್ಟಿರ್ತಾನೆ. ಆದ್ದರಿಂದ ಅವನಿಗೆ ಅಂತ್ಯಕರ್ಮಗಳಿಲ್ಲ. ವಾಸ್ತವವಾಗಿ ಒಬ್ಬ ಜೀವನ್ಮುಕ್ತ ಸಂತನಿಗೆ ನಾವು ಅಗ್ನಿ ಸ್ಪರ್ಶ ಮಾಡ್ತೇವೋ, ಅಥವಾ ಜಲ ಸಮಾಧಿ ಮಾಡ್ತೇವೋ, ಅಥವಾ ಭೂ ಸಮಾಧಿ ಮಾಡ್ತೇವೋ, ಅಥವಾ ಸಮಾಧಿ ಮಾಡಲಿಕ್ಕೆ ಆಗದೆ ಎಲ್ಲೋ ಒಂದು ಕಡೆಗೆ ಶರೀರ ಕೊಳೆತು ಹೋಗ್ತದೋ, ಏನು ದೋಷ ಇಲ್ಲ. ಯಾಕೆ? ಬದುಕಿರುವಾಗಲೇ ಶರೀರ ನಾನಲ್ಲ ಅಂತ ತಿಳ್ಕೊಂಡವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಬದುಕಿದ್ದಾಗಲೇ ಬಿಡುಗಡೆಯನ್ನು ಕಂಡುಕೊಂಡವನು ಅಂತ. ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿರ್ತಾರೆ. ಸಯೋಹವೈ ಯತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಶ್ರುತಿ ಹೇಳುತ್ತೆ. ಯಾರು ಪರಬ್ರಹ್ಮವನ್ನು ಅರಿತುಕೊಳ್ತಾರೋ ಬ್ರಹ್ಮವೇ ಆಗ್ತಾರೆ ಅಂತ. ಆದ್ದರಿಂದ ನಡೆದಾಡುವ ದೇವಸ್ಥಾನ ಒಬ್ಬ ಜ್ಞಾನಿ ಅಂದರೆ ನಡೆದಾಡುವ ದೇವಸ್ಥಾನ. ಆದ್ದರಿಂದ ಪರಮಾತ್ಮನ ಸ್ವರೂಪವೇ ಆಗಿರತಕ್ಕಂತಹ ಪರಬ್ರಹ್ಮ ಸ್ವರೂಪದಲ್ಲಿ ಒಂದಾಗಿರುವ ಜ್ಞಾನಿಗಳಿಗೆ ಯಾವುದೇ ಸಂಸ್ಕಾರಗಳಿಲ್ಲ, ಯಾವುದೇ ವಿಶಿಷ್ಟವಾದ ದಿನ ಇಲ್ಲ. ಅವರಿಗೆ ಆರಾಧನೆ ಯಾವತ್ತು ಮಾಡಬೇಕು, ಅವರು ದೇಹ ಬಿಟ್ಟು ದಿನ ಇಂಥ ತಿಥಿಯ ಅವಶ್ಯಕತೆ ಇಲ್ಲ. ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಆಗಿರೋದ್ರಿಂದ ನಿತ್ಯವೂ ಆರಾಧನೆ ಮಾಡಬೇಕು ಅವರತ್ತು. ಆದರೆ ಏನು ಮಾಡೋದು, ನಮಗೆ ಪುರುಸೊತ್ತಿರೋಲ್ಲ. ಅದಕ್ಕೊಂದು ವಿಶಿಷ್ಟವಾದ ದಿನವನ್ನು ನಿಗದಿಪಡಿಸಿಕೊಂಡು ಅವತ್ತಿನ ದಿನ ಅವರ ಜನ್ಮದಿನ ಹಾಗೂ ಅವರ ಆರಾಧನಾ ದಿನ ಅಂತ ಭಗವಂತನನ್ನು ನಾವು ಪೂಜಿಸ್ತೇವೆ ಅವತ್ತಿನ ದಿನ. ಆದ್ದರಿಂದ ಅಂತಹ ಭಗವದಾರಾಧನೆಯ ಶ್ರೇಷ್ಠವಾದ ದಿನ ಇವತ್ತು. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118